ನಿಜ ನಿಜ ನಿಜ. ಡಿಸೆಂಬರ್ 12ಗೆ ಬರ್ತೀವಿ ಅನ್ನೋವಂಥ ಸಿನಿಮಾ 1 ಡೇ ಬಿಫೋರ್ ಬರ್ತಿದೆ. ಎಸ್, ಈ ಒಂದು ಎಕ್ಸೈಟ್ಮೆಂಟ್ ಹೆಂಗಿದೆ? ಈಗಲೇ ನನಗೆ ನಾಳೆ ಬಂದ್ರೂ ಖುಷಿನೇ ಸರ್, ಅಷ್ಟು ಖುಷಿ. ಅಂದ್ರೆ ಸರ್ ಇಷ್ಟು ದಿನ ಬೇಗ ಹೋಗ್ತಾ ಇದೆ ಲೈಫಲ್ಲಿ, ಏನು ಮಾಡ್ತಾ ಇಲ್ಲ ಅನ್ಸ್ತಾ ಇತ್ತು. ಈ ಡಿಸೆಂಬರ್ 11 ಅನೌನ್ಸ್ಮೆಂಟ್ ಮಾಡೋದ್ರ ಮೇಲೆ ರಾತ್ರಿಗಳೇ ಕಳೀತಾ ಇಲ್ಲ, ದಿನಗಳು ಕಳೀತಾ ಇಲ್ಲ. ಏನಂದ್ರೆ ಲೇಟು ಗೊತ್ತಾ ಇಲ್ಲ. ಈಗ ಇದೊಂದು ಪಿಕ್ಚರ್ ಹೆಂಗೆ ಲೇಟು ಅಂದ್ರೆ ಲೇಟು ಸರ್, ಬಹಳ ಇದು ಆಯ್ತಾನೆ ಇಲ್ಲ, ಈಗ ತಡ್ಕೊಳಕ್ಕಾಗಲ್ಲ ಹಂಗೆ. ಅಲ್ಲ, ಸಪೋಸ್ ನಿಮ್ ಕೈಲಿ ಏನಾದ್ರು ಕೀ ಇದ್ರೆ ನಾಳೆನೇ 11 ಮಾಡ್ಬಿಡ್ತೀರಾ? 100%. ಹೌದು 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 ಅಲ್ವಾ? ಬಹಳ ಖುಷಿ ಆಯ್ತು ಕಾರ್ತಿಕ್. ಥ್ಯಾಂಕ್ ಯು. ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ತರದ್ದು ಒಂದು 2 ನಿಮಿಷದ ಕಾನ್ಸೆಪ್ಟ್ ಮಾಡ್ತೀನಿ. ಅದು ದರ್ಶನ್ ಸರ್ದು ಸಾಂಗ್ ತರದ್ದು. ಒಂದು ಲೈನ್ ಹೇಳ್ತೀನಿ, ನೆಕ್ಸ್ಟ್ ಲೈನ್ ಹೇಳಬೇಕು. ಓ, ನಾವು ಬಹಳ ಹಾಡುಗಾರರು. ಸಾರಥಿ ಸಿನಿಮಾದಲ್ಲಿ ಅತಿರಥ ಮಹಾರಥ ಸಾರಥಿ. ನೆಕ್ಸ್ಟ್ ಅತಿರಥ ಮಹಾರಥ ಸಾರಥಿ. ನಿನ್ಗೂ ಇಷ್ಟೇ ಗೊತ್ತಾಯ್ತಲ್ಲ? ಇನ್ನು ನೆಕ್ಸ್ಟ್ ಲೈನ್ ಏನು ಸರ್? ಒಂಚೂರು ಎತ್ಕೊಟ್ರೆ ಹೇಳ್ತೀವಿ. ಈಗ ನೀವು ಡೈಲಾಗ್ ಕೇಳಿದ್ರೆ ಹೇಳ್ಬೋದೇನೋ, ನಾನು ಸ್ವಲ್ಪ ಸಾಂಗು ಡ್ಯಾನ್ಸ್ ಅಲ್ಲಿ ಬ್ಯಾಕ್ ಲಾಸ್ಟ್ ಬೆಂಚು. ಅದು ಆರತಿ ಅಂತ ಬರುತ್ತೆ ಲಾಸ್ಟಿಗೆ. ಎಸ್ ಕರೆಕ್ಟ್. ಇಟ್ಸ್ ಓಕೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ಲದೆ ನಾ ದೇವರಾಣೆ ಅಂತನ. ಪರ್ಫೆಕ್ಟ್. ಎಸ್. ಸರ್ಸು ಡೈಲಾಗ್ ಹೇಳ್ತೀರ ಅದನ್ನ? ಸರ್ ಇಲ್ಲ ಸರ್, ಸುಮ್ಮನೆ ಮಾಡಿ. ಇಲ್ಲ ಸುಮ್ಮನೆ ಟ್ರೈ ಮಾಡಿ ಸರ್. ಸೋ ಬೇಡ ಸರ್, ಅವ್ರು ಹೇಳಿದ್ರೆ ಚಂದ, ನಾನು ಹೇಳಿದ್ರೆ ಹೆಣ್ಣು ಬಾಳೆಹಣ್ಣು ಈ ತರ ಬಂದ್ಬಿಡ್ತದೆ. ಓಕೆ. ಕೆಂಚಾಲು ಮಚಾಲು ಎಂಗೋಳ ನಿನ್ ಡೌಗಳು, ಗೋವಿಂದ ಜಡಳ್ಳಿ ಎಂಗೋಳ ನಿನ್ ಕನ್ಸ್ಗಳು, ಹೆಂಗಂತ ಹೇಳಿ ಶಿವ ಸುತ್ತ ಮಚ್ಚು, ಏನ್ ಮಾಡಿದ್ರು ಬಿಡಕ್ಕಿಲ್ಲ ಪ್ರೀತಿ ಹುಚ್ಚು. ಮುಂದಿಂದ ಎಡಿಟ್ ಮಾಡಿ ಅವರೆಲ್ಲ ಮಜಾ ಮಾಡ್ತಾರೆ. ನಮ್ದಿಷ್ಟೇ. ನೈಸ್. ಒಂದೇ ಒಂದು ಸಲ ನೋಡೋಣ ಹಾಡಿ ನಿಮ್ಮ. ಓ, ಫೀಲ್ ಮಾಡಿ ಪಕ್ಕದಲ್ಲಿ ರಚನಾ ಇದಾರೆ ಅಂತ. ಅಲ್ಲಲ್ಲ, ನಾ ಸುಮ್ಮನೆ ಹೇಳಿದೆ, ಹಿಂಗ್ ನೋಡ್ಬಿಟ್ರಲ್ಲ ನೀವು, ಲುಕ್ ಕೊಟ್ಬಿಟ್ರಲ್ಲ. ಅಲ್ಲ, ಇದರ ನೋಡಿದೆ ಸರ್, ಸತ್ಯಾಗ್ಲೂ ಬರಲ್ಲ ಸರ್, ಈ ಲಿರಿಕ್ಸ್ ಎಲ್ಲ ಬಾಯಿಗೆ ಬರಲ್ಲ ಸರ್. ಡೈಲಾಗ್ ಇಷ್ಟುದಾದ್ರೆ ಏನಾರ ಮಾಡ್ಬೋದು. ಅಲ್ಲ, ನಾನು ಹಾಡ್ತೀನಿ, ಅದಕ್ಕೆ ರಿಯಾಕ್ಟ್ ಮಾಡಿ. ಸರಿ. ಒಂದೇ ಒಂದು ಸಲ ಸೋತು ಬಿಡು ನೀವು ಸರ್. ಇದು ಹಿಂಗ್ ಏರುಳ್ತಾ ಎಲ್ಲ ಇರುತ್ತಲ್ಲ, ನಮ್ಗೆ ಹಂಗ್ ಬರಲ್ಲ ಸರ್. ಮಸ್ತ್ ಹುಡುಗಿ ಬಂದು ಆಯ್ಡು ಆಮೇಲೆ ಇದು ಮಾರಿ ಕಣ್ಣು ಹೋರಿ ಮ್ಯಾಗೆ ಕೆಂಚಾಲು ಮಚಾಲು ಹೆಂಗೋಳು ಈ ತರ ಇಷ್ಟ. ಒಂದೇ ಒಂದು ಸಲ ಬರಲ್ಲ ಸರ್ ನಮ್ಗೆ. ಅಲ್ಲ, ನಾನು ಜಸ್ಟ್ ಒಂದು ಲೈನ್ ಹೇಳಿದ್ರೆ ನೀವು ನಾಟ್ಯವಾಗಿ ಹೇಳ್ಬಿಟ್ರಲ್ಲ. ಏನಿಲ್ಲ ಸರ್, ನನಗೆ ಅದೇ ಬಾಸು ಎಷ್ಟು ಚೆನ್ನಾಗಿ ಆ ಲಿಪ್ಪೆಲ್ಲ ಸಿಂಕ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ. ಅವರು ಜಾಸ್ತಿ ಡ್ಯಾನ್ಸ್ ಮಾಡಲ್ಲ, ಬಟ್ ನೋಡ್ಬೇಕು ಅನ್ಸುತ್ತೆ. ಶೇಕ್ ಇಟ್ ಪುಷ್ಪವತಿ ಅಂದಾಗ ಶೇಕ್ ಇಟ್ ಪುಷ್ಪವತಿ, ನಂಗೆ ಮ್ಯೂಸಿಕ್ ಶೇಕ್ ಇಟ್ ಪುಷ್ಪವತಿ. ನನಗೆ ರೀಸೆಂಟ್ ಆಗಿ ಫ್ಲರ್ಟ್ ಸಿನಿಮಾದ ಇಂಟರ್ವ್ಯೂ ಟೈಮಲ್ಲಿ ನಿಮಗೆ ಹೇಳಿದ್ರು ನನಗೆ, ಸರ್ ಬಿಫೋರ್ ಶೇಕ್ ಇಟ್ ಪುಷ್ಪವತಿ ನಾನು ಬಹಳಷ್ಟು ಸಿನಿಮಾಗಳನ್ನ ಮಾಡಿದೆ, ಬಟ್ ಆ ಸಾಂಗ್ ಬಂತು ಸರ್, ಇವತ್ತಿಗೂ ನಾನು ಟ್ರೆಂಡಿಂಗ್ ಅಲ್ಲಿ ಇದ್ದೀನಿ ಸರ್. ಹೌದು. ಅಂದ್ರೆ ನಾನು ಈ ಪದ ಯಾಕೆ ಬರ್ತದೆ ಅಂತಂದ್ರೆ, ಒಬ್ಬ ಕಲಾವಿದನ ಬಹಳಷ್ಟು ದೊಡ್ಡ ಜರ್ನಿ ಒಂದು ಸಣ್ಣ ಸೀನ್ ಮೂಲಕ, ಕರೆಕ್ಟ್, ಒಂದು ಸಣ್ಣ ಹಾಡಿನ ಮೂಲಕ ಅವನು ಸುಮಾರು ವರ್ಷ ಟ್ರೆಂಡಿಂಗ್ ಅಲ್ಲಿ ಇರ್ತಾನಂತೆ. ಇದಕ್ಕೆ ನೀವೇನ್ ರಿಯಾಕ್ಟ್ ಮಾಡ್ತೀರಾ? ಒಂದು ಟಗರು ಪಲ್ಯ ಡೆವಿಲ್ ಗಂಟ ಊಟ ಹಾಕಿ. ಸೂಪರ್. ಇದಕ್ಕೆ ನನ್ನ ಜನ್ಮ ಇದ್ರು ಡಾಲಿ ಸರ್ ಮತ್ತೆ ದೇವಣ್ಣ ಅಂತ ಇದ್ದಾರೆ ಮ್ಯಾನೇಜರು, ಡಾಲಿ ಸರ್, ಆಮೇಲೆ ಉಮೇಶ್ ಸರ್ ಡೈರೆಕ್ಟರ್, ನಾನು ಒಪ್ಕೊಂಡಿದ್ದೆ. ಇಷ್ಟು 3 ಜನಕ್ಕೆ ನಾನು ಸಾಯ ತನಕ ಚಿರಋಣಿಯಾಗಿರ್ತೀನಿ. ಈ ಸಿನಿಮಾ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಮಾತಾಡೋಕ್ಕೂ ಒನ್ ಆಫ್ ದಿ ಟಗರು ಪಲ್ಯನೇ ಕಾರಣ. ಆಮೇಲೆ ಟಗರು ಪಲ್ಯಕ್ಕೆ ಬಂದಂತಹ ಟೈಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಫೀಲಿಂಗು, ತಮ್ಮನಿಗೆ ಕೈ ಮಾಡಿದ್ದು, ಹೌದು, ಅಲ್ಲಿಂದ ಒಂದು ಜರ್ನಿ. ಹೌದು ಅಲ್ವಾ? ಅದ್ಭುತ ಸರ್. ಒಬ್ಬ ಕಲಾವಿದ ಯಾಕೆ ಸಿನಿಮಾ ಗೆಲ್ಲಬೇಕು ಅಂತೀವಂದ್ರೆ ಹಿಂಗೆ ಸರ್. ಈ ಒಂದು ಸಿನಿಮಾ ಗೆದ್ದಾಗ ಕಲಾವಿದ ಗೆಲ್ತಾನೆ, ಪ್ರೊಡ್ಯೂಸರ್ ಗೆಲ್ತಾರೆ, ಡೈರೆಕ್ಟ್ರು ಗೆಲ್ತಾರೆ, ಆರ್ಟಿಸ್ಟ್ ಎಲ್ಲರೂ ಗೆಲ್ತಾರೆ. ಇಲ್ಲಿಂದ ಆಚೆ ಕೆಲಸ ಮಾಡೋ ಅಂಥವ್ರಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದೊಂದು ಕಾರ್ಖಾನೆ ಸರ್, ನಿಜ, ದೊಡ್ಡ ಕಾರ್ಖಾನೆ. ಯಾರೋ ಒಬ್ರು ಬಂದು ಯಾಕೆ ಬೆಂಕಿ ಹಚ್ತೀರಾ? ನಮ್ಮ ಪಾಡಿಗೆ ನಾವು ಊಟ ಮಾಡಿ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀವಿ, ಹೊಟ್ಟೆ ಪಾಡು ನಡೀತಾ ಇದೆ. ಪ್ರಾಡಕ್ಟ್ ಇಷ್ಟ ಆದರೆ ತೊಗೊಳ್ತಾರೆ, ಇಷ್ಟ ಆಗಿಲ್ಲ ಅಂದ್ರೆ ಬಿಡ್ತಾರೆ. ಅದು ಎರಡೂ ಅವ್ರ ಕೈಯಲ್ಲಿ ಇದೆ. ಯಾಕೆ ಬೈಬೇಕು ಯಾರಿಗೂ ಅಂತ. ಅಲ್ಲ, ನಿಮ್ಮ ಮಾತಲ್ಲಿ ಬೇರೆ ಥರದ ಒಂದು ಅಂಡರ್ಲೈನ್ ಇದೆ, ನೋಡೋರಿಗೆ ಅರ್ಥ ಆಗುತ್ತೆ. ತುಂಬ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ದು. ಡಿಸೆಂಬರ್ 11ಕ್ಕೆ ಬ್ರಿಲಿಯಂಟ್ ಆಗಿ ವಾವ್ ಫ್ಯಾಕ್ಟರ್ ಥರ ಬರ್ತಿದ್ದೀರಿ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ರಥದಲ್ಲಿ ದೇವ್ರಿದೆ, ಹಗ್ಗ ನಿಮ್ಮ ಕೈಯಲ್ಲಿದೆ, ಎಲ್ಲಿ ಗಂಟ ಎಳಿಬೇಕೋ ಅಲ್ಲಿ ಗಂಟ ಎಳೆದು ಬಿಡಿ. ಇದೊಂಥರ
ನಮ್ಮೆಲ್ರಿಗೂ ಮದುವೆ ಮನೆ ಇದ್ದಂಗೆ, 100 ಡೇಸ್ ಮದುವೆ ಮನೆ. ಬನ್ನಿ ಎಲ್ಲರೂ ಊಟ ಮಾಡಿ ಖುಷಿಯಿಂದ ಹೋಗಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಬಾಸ್ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ, ನಮ್ಮ ಮೇಲೆ ಇರಲಿ. ನಿಮ್ಮ ನಗುನೇ ನಮ್ಮನೆ ಅಕ್ಕಿ ಬೇಳೆ. ಐ ಅಲ್ಲ, ಪಾಯಿಂಟ್ ಎಂಡಿಂಗ್ ಮಾಡಿ ಚೆನ್ನಾಗಿತ್ತು. ರಥ ದೇವ್ರು ಅನ್ನೋದು ಎಸ್, ಇಲ್ಲಿಂದ ಡೈರೆಕ್ಟ್ ಸರ್ ನಾನು ಅವಾಗ ಒಂದು ಹೇಳಿದೆ, ಅದನ್ನ ನಿಮ್ಗೆ ಈ ಸಿನಿಮಾದಲ್ಲೇ ಇದೆ ಸರ್. ದಿ ಡೆವಿಲ್, ದಿ ಅನ್ನೋದು ಪ್ರಕಾಶ್ ಸರ್ ಆದ್ರೆ ಡೇ ಅನ್ನೋದು ದರ್ಶನ್ ಸರ್. ಈ ವೀಲ್ ಅನ್ನೋದೇ ಅವ್ರ ಅಭಿಮಾನಿಗಳು. ಈ ಡೇ ಅಂದ್ರೆ ಬೆಳಕು, ಈ ಬೆಳಕು ಅನ್ನೋ ರಥನ ಈ ವೀಲಲ್ಲಿ ಎಳ್ಕೊಂಡು ಹೋಗ್ಬೇಕು. ಓ ಸೂಪರ್, ಸಿನಿಮಾದಲ್ಲೇ ಇದೆ. ವಾವ್ ಫ್ಯಾಂಟಾಸ್ಟಿಕ್, ಸಖತ್ತಿತ್ತು ಹುಲಿ ಕಾರ್ತಿಕ್. ಅಂದ್ರೆ ಇಲ್ಲಿ ಮಜಾನೂ ಸಿಕ್ತು, ಮಾತಲ್ಲಿ ಒಂದು ಪ್ರೀತಿ ಸಿಕ್ತು ದರ್ಶನ್ ಸರ್ ಬಗ್ಗೆ. ಆಮೇಲೆ ಅವ್ರನ್ನ ಪ್ರೀತಿಸುವಂತಹ ಎಲ್ಲ ಸೆಲೆಬ್ರಿಟೀಸ್ ಗಳಿಗೆ ನೀವು ಮಾತಲ್ಲೇ ಒಂದು ಕೃತಜ್ಞತೆ ಕೂಡ ಹೇಳಿದ್ರಿ. ಇದು ಸರ್ ಅವರು ಪ್ರೀತಿಸೋರು ಅಂತಲ್ಲ ಸರ್, ಅವ್ರಿಗೆ ಮೋಸ್ಟ್ಲಿ ಅವ್ರು ಯಾರನ್ನು ದ್ವೇಷ ಮಾಡೋ ಥರ ನನಗೆ ಆ ಒಂದು ದಿನನೂ ಕಾಣಿಸಿಲ್ಲ. ಆ ಸೆಟ್ಟಲ್ಲಿ ಯಾರಿಗೋ ಎಷ್ಟೆಲ್ಲ ನಡೀತಾ ಇತ್ತಲ್ವಾ, ಅವತ್ತು ನಡೀತಾ ಇತ್ತು ಆ ಸೆಟ್ಟಲ್ಲಿ ಇರೋವಾಗ್ಲೂ. ಯಾರ ಬಗ್ಗೆನೂ ಯಾವತ್ತು ಕೆಟ್ಟದಾಗ ಮಾತಾಡಿದ್ದು, ಸಿಟ್ಟಲ್ಲಿ ಇದ್ದಿದ್ದು ಇದೆಲ್ಲ ನೋಡಿಲ್ಲ. ನಾನಂತೂ ನೋಡೇ ಇಲ್ಲ. ಅವರು ಒಳ್ಳೆಯವರಿಗೂ ಕೆಟ್ಟವರಿಗೂ ಒಳ್ಳೆಯವ್ರು ಎಲ್ಲರಿಗೂ ಒಳ್ಳೇದೇ ಬಯಸ್ತಾರೆ. ಅದಕ್ಕೆ ಅವರು ಇವತ್ತಿಲ್ಲ ಅಂದ್ರೂ ಅವ್ರನ್ನ ಮೆರೆಸ್ತಾರೆ. ಥ್ಯಾಂಕ್ ಯು ಕಾರ್ತಿಕ್, ತುಂಬ ಒಳ್ಳೇದಲ್ಲಿ. ಡೆವಿಲ್ ಸಿನಿಮಾನ ಡಿಸೆಂಬರ್ 11ಕ್ಕೆ ಎಲ್ಲ ಫ್ಯಾನ್ಸು, ಸೆಲೆಬ್ರಿಟೀಸು, ಫ್ಯಾನ್ಸ್ ಎಲ್ಲರೂ ಸೇರಿ ದೊಡ್ಡ ಇದು ಕನ್ನಡದ ಚಿತ್ರ ಅಲ್ವಾ, ಕನ್ನಡಿಗರಿಗೆ ಮಾಡಬೇಕು, ನಾನು ಕನ್ನಡಿಗರಿಗೋಸ್ಕರನೇ ಮಾಡ್ತೀನಿ ಅಂದ ಕೆಚ್ಚದೆ ಕನ್ನಡಿಗನ ಚಿತ್ರ. ಆಮೇಲೆ ಕನ್ನಡದ ಕಲಾವಿದರು ತುಂಬಾ ಇರಬೇಕು ಅನ್ನೋ ಆಸೆ ಪಟ್ಟಂತ ಕಲಾವಿದ. ಹೌದು ಹೌದು ಅಲ್ವಾ, ಹೌದು. ಸೊ ನಾನು ಹೇಳೋದಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇಲ್ಲಿ ಆ ಸಿನಿಮಾ ಈ ಸಿನಿಮಾ ಅನ್ನೋಕ್ಕಿಂತ ಸ್ಯಾಂಡಲ್ವುಡ್ ಅನ್ನೋದು ತುಂಬಾ ದೊಡ್ಡದಿದು. ಹೌದು, ಇಲ್ಲೆಲ್ಲ ನಾವು ಊಟಕ್ಕೆ ಬಂದಿದ್ದೀವಿ, ಕೈ ಮುಗಿ ದೇವಸ್ಥಾನದ ಥರ ಇದು. ಸ್ಯಾಂಡಲ್ವುಡ್ ಅನ್ನೋದು ಒಂದು ದೇವಸ್ಥಾನ ಥರ. ಬರ್ತೀವಿ, ಪೂಜೆ ಮಾಡ್ತೀವಿ, ಹರಕೆ ತೀರಿಸ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿ ಲಾಸ್ಟಿಗೆ ಬಂದು ಒಂದು ಕೈ ಮುಗಿದು ಕಾಪಾಡಪ್ಪ ಅಂತ ಹೋಗ್ತೀವಲ್ಲ, ಇಷ್ಟೇ ಇರಬೇಕು. ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಬೈತೀವ ಸರ್ ಯಾರಿಗಾದ್ರು? ದೇವ್ರಿಗೆ ಬೈತೀವ? ಯಾರಿಗೂ ಬೈಲ್ಲ. ಇದು ಅನ್ನ ಕೊಡೋ ಜಾಗ, ಇಲ್ಲೂ ಬೈಬಾರ್ದು, ನಾವು ಇಲ್ಲೂ ಕೆಟ್ಟದ್ದು ಹಾಕ್ಬಾರ್ದು. ಹುಲಿ ಕಾರ್ತಿಕ್ ತುಂಬಾ ಮೋಲ್ಡ್ ಆಗಿದ್ದಾರೆ, ತುಂಬಾ ಕಲ್ತ್ಕೊಂಡಿದ್ದೀರಿ, ತುಂಬಾ ಗ್ರಹಿಸಿದ್ದೀರಿ, ಎಲ್ಲವನ್ನು ಅಬ್ಸರ್ವ್ ಮಾಡಿದ್ದೀರಿ. ನಿಮ್ಮ ಮಾತಲ್ಲಿ ಆ ಒಂದು ತೂಕ ಇದೆ. ನಿಮ್ಮ ಮೂಲಕ ಡೆವಿಲ್ ಚಿತ್ರತಂಡಕ್ಕೂ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಸಿಗಲಿ, ಸಿನಿಮಾ ತುಂಬ ಚೆನ್ನಾಗಲಿ. ಇದು ಸುದ್ದಿ ಮನೆಯ ಮನಸಾರೆ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಹಬ್ಬ ಮಾಡೋಣ. ಎಸ್, ಇದಿಷ್ಟು ಹುಲಿ ಕಾರ್ತಿಕ್ ಅವರ ಮಾತು. ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ಸ್.